ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಕನ್ನಡ GK ವೀಕ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನುಡಿಗಟ್ಟುಗಳ ಬಗ್ಗೆ ನೋಡೋಣ. ನುಡಿಗಟ್ಟುಗಳು ಯಾಕೆ ಮುಖ್ಯವಾದವು ಅಂದರೆ FDA ಮತ್ತು SDA ನೇಮಕಾತಿಯಲ್ಲಿ ಹಲವಾರು ಅಂದರೆ ಕಡಿಮೆ ಅಂದರೂ 5 ರಿಂದ 10 ಪ್ರಶ್ನೆಗಳನ್ನು ನುಡಿಗಟ್ಟುಗಳ ಮೇಲೆ ಕೇಳಲಾಗುತ್ತೆ ಮತ್ತು ಈ ಹಿಂದಿನ ಎಕ್ಸಾಮ್ನಲ್ಲಿ 5 ರಿಂದ 10 ಪ್ರಶ್ನೆಗಳನ್ನು ಕೇಳಲಾಗಿದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ವಿಡಿಯೋನ ಅತಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದರ ಮೂಲಕ ನೋಟಿಫೈ ಆಗಿರಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನುಡಿಗಟ್ಟುಗಳು ಎಂದರೆ ವಿಶೇಷ ಅರ್ಥವನ್ನು ಕೊಡುವ, ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳೇ ನುಡಿಗಟ್ಟುಗಳು. ನುಡಿಗಟ್ಟುಗಳು ಯಾವುದೇ ಭಾಷೆಗೆ ಕಸುವನ್ನು ತುಂಬಬಲ್ಲ ಸತ್ವವುಳ್ಳದ್ದು. ನಾವು ಮಾತನಾಡುವಾಗ ವಿಶೇಷ ಅರ್ಥಗಳನ್ನು ಸ್ಫುರಿಸುವ ಸಲುವಾಗಿಯೇ ನುಡಿಗಟ್ಟುಗಳನ್ನು ಆಶ್ರಯಿಸುತ್ತೇವೆ. ನುಡಿಗಟ್ಟುಗಳಿಂದಾಗಿ ನಾವು ಬಳಸುವ ಭಾಷೆಯ ಬಂಧ, ಸೊಗಸು ಹೆಚ್ಚಾಗುತ್ತದೆ. ವಿಶೇಷಾರ್ಥದ ಜೊತೆಗೆ ನಮ್ಮ ಮಾತಿನ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ಶಕ್ತಿ ನುಡಿಗಟ್ಟುಗಳಿಗಿದೆ. ಯಾವುದೇ ಜೀವಂತ ಭಾಷೆಗಳಲ್ಲೂ ನುಡಿಗಟ್ಟುಗಳು ಸಮೃದ್ಧವಾಗಿ ವ್ಯಾಪಿಸಿಕೊಂಡಿರುವುದನ್ನು ಎಲ್ಲರೂ ಗಮನಿಸಬಹುದು. ಈ ವಿಧದಲ್ಲಿ ವಿಶೇಷಾರ್ಥವನ್ನು ಕೊಡುವ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಎಂದು ಕರೆಯಬಹುದು. ಅದರಲ್ಲಿ ಪ್ರಮುಖವಾದ ಕೆಲವು ನುಡಿಗಟ್ಟುಗಳು. ಕಣ್ಣು ಕೀಳು ಎಂದರೆ ನೋಟವನ್ನು ಬೇರೆಡೆಗೆ ಬದಲಿಸು ಎಂದರ್ಥ. ಕಣ್ಣು ಕೆಂಪಾಗು ಎಂದರೆ ಕೋಪ ಉಂಟಾಗು ಎಂದರ್ಥ. ಕಣ್ಣುಗುಡ್ಡೆ ಮೇಲಕ್ಕೆ ಸಿಕ್ಕಿಕೊಳ್ಳು ಎಂದರೆ ಕಷ್ಟಕ್ಕೆ ಸಿಕ್ಕಿಕೊಳ್ಳು ಅಥವಾ ಬಹಳ ಕಷ್ಟವಾಗು ಎಂದರ್ಥ. ಕಣ್ಣುಗುಡ್ಡೆ ಮೇಲೆ ಹೋಗು ಎಂದರೆ ಬಹಳ ಕಷ್ಟವಾಗು. ಕಣ್ಣು ತಪ್ಪಿಸು ಎಂದರೆ ಮರೆಯಾಗು. ಕಣ್ಣು ಕೆಂಪಾಗು ಎಂದರೆ ಕೋಪ ಉಂಟಾಗು ಎಂದರ್ಥ. ಕಣ್ಣು ತಾಗು ಎಂದರೆ ದೃಷ್ಟಿಯಾಗು. ಕಣ್ಣು ತಿರುಗು ಎಂದರೆ ಗಮನಹರಿ. ಆಮೇಲೆ ಕಣ್ಣು ಬಿಡು ಎಂದರೆ ಹುಟ್ಟು ದಯ ತೋರಿಸು ಎಂದರ್ಥ. ಲಕ್ಷ್ಯದಲ್ಲಿ ತಂದುಕೊಳ್ಳು ಎಂದರ್ಥ. ಕಣ್ಣು ಬೀಳು ಎಂದರೆ ಲಕ್ಷ್ಯ ಬೀಳು. ಕಣ್ಣು ಮುಚ್ಚು ಎಂದರೆ ಹಿಂದೆ ಮುಂದೆ ನೋಡದೆ. ಕಣ್ಣು ಮುಚ್ಚು ಸಾವು. ಕಣ್ಣುರಿ ಅಸೂಯೆ ಹೊಟ್ಟೆ ಕಿಚ್ಚು. ಕಣ್ಣು ಹಾಕು ಅಂದರೆ ಆಶಿಸು. ಕಣ್ಣು ಹಾಯಿಸು ಎಂದರೆ ಮೇಲು ಮೇಲಕ್ಕೆ ನೋಡು, ಸ್ಥೂಲವಾಗಿ ಪರಿಶೀಲಿಸು. ಕಣ್ಣೊರೆಸು ಅಂದರೆ ಸಮಾಧಾನ ಮಾಡು. ಕಣ್ಮನಿ ಅಂದರೆ ಪ್ರೀತಿ ಪಾತ್ರವಾದದ್ದು. ಕತ್ತರಿ ಹಾಕು ಅಂದರೆ ಕದಿ ಅಂದರೆ ಕಿತ್ತುಕೋ. ಕತ್ತಿಟ್ಟು ಅಂದರೆ ಯುದ್ಧಕ್ಕೆ ಸಿದ್ಧವಾಗುಳ ದ್ವೇಷಿಸು. ಕತ್ತೆ ಮಸೆ ಅಂದರೆ ಹಗೆ ಸಾಧಿಸು. ಕತೆ ಮುಗಿ ಅಂದರೆ ಶಕ್ತಿ ಪ್ರಭಾವ ಮುಂತಾದವು ತೀರ ಕುಗ್ಗಿ ಹೋಗು ಅಥವಾ ಸಾಯು ಎಂದರ್ಥ. ಕತ್ತೆ ದುಡಿತ ಅಂದರೆ ವಿಪರೀತ ಕೆಲಸ. ಕನಸಿನ ಗಂಟು ಅಂದರೆ ಅಲಭ್ಯವಾದುದು ಎಂದರ್ಥ. ಕನಸಿನ ಗೋಪುರ ಎಂದರೆ ಭ್ರಮೆ ಅಥವಾ ಫಲಿಸದ ಆಸೆ ಎಂದರ್ಥ. ಕನ್ನಡಿಯೊಳಗಿನ ಗಂಟು ಅಂದರೆ ಅಲಭ್ಯವಾದುದು. ಕಪಾಳ ಮೋಕ್ಷ ಅಂದರೆ ಕೆನ್ನೆಗೆ ಏಟು ಕೊಡು ಎಂದರ್ಥ. ಕಪಿಮುಷ್ಟಿ ಅಂದರೆ ಬಿಗಿಯಾದ ಹಿಡಿತ. ಕರುಳು ಕತ್ತರಿಸು ಅಂದರೆ ಮನಸ್ಸಿಗೆ ತೀಕ್ಷ್ಣವಾದ ನೋವನ್ನು ಉಂಟು ಮಾಡು ಎಂದರ್ಥ. ಆಮೇಲೆ ಕರುಳು ಹಿಂಡು ಅಂದರೆ ಬಹಳ ಸಂಕಟವಾಗು ಅಥವಾ ಹೃದಯ ಕಲಕು ಎಂದರ್ಥ. ಕಲ್ಲು ಮನಸ್ಸು ಎಂದರೆ ಕಠಿಣ ಮನಸ್ಸು ಎಂದರ್ಥ. ಕಲ್ಲು ಹಾಕು ಅಂದರೆ ವಿಘ್ನ ಉಂಟು ಮಾಡು ಎಂದರ್ಥ. ಕಸದ ಬುಟ್ಟಿಯಲ್ಲಿ ಹಾಕು ಎಂದರೆ ಅಲಕ್ಷಿಸು ಅಥವಾ ತಿರಸ್ಕರಿಸು ಎಂದರ್ಥ. ಕಾಮಾಲೆ ಕಣ್ಣಿನಿಂದ ನೋಡು ಅಂದರೆ ಸಹಜವಲ್ಲದ ದೃಷ್ಟಿಯಿಂದ ನೋಡು ಎಂದರ್ಥ. ಕಂತೆ ಪುರಾಣ ಎಂದರೆ ಯಾರಿಗೂ ಬೇಡವಾದ ಅಥವಾ ಹಳೆಯ ವಿಚಾರ ಅಂತರ್ಥ. ಕತೆ ಬಿಚ್ಚು ಅಂದರೆ ಹಳೆಯ ಮತ್ತು ಸುಳ್ಳಾದ ವಿಷಯವನ್ನು ಹೇಳತೊಡಗು ಎಂದರ್ಥ. ಕಂಬಿ ಕೀಳು ಎಂದರೆ ಓಡಿ ಹೋಗು. ಕಗ್ಗಂಟು ಎಂದರೆ ಬಗೆಹರಿಸಲಾಗದ ಸಮಸ್ಯೆ ಎಂದರ್ಥ. ಕಚ್ಚಕಟ್ಟು ಎಂದರೆ ಸಿದ್ಧನಾಗು ಎಂದರ್ಥ. ಕಟ್ಟಿಟ್ಟ ಬುತ್ತಿ ಎಂದರೆ ಅನುಭವಿಸಲೇಬೇಕಾಗಿರುವುದು. ಕಟ್ಟಿಡು ಎಂದರೆ ಮೀಸಲಾಗಿಡು ಅಥವಾ ಬದಿಗಿರಿಸು ಎಂದರ್ಥ. ಕಟ್ಟುಕತೆ ಅಂದರೆ ಸುಳ್ಳು ಮಾತು, ಸುಳ್ಳು ಪ್ರಸಂಗ. ಕಟ್ಟೆ ಪುರಾಣ ಎಂದರೆ ಕಾಡು ಹರಟೆ, ವ್ಯರ್ಥ ಚರ್ಚೆ. ಕಡಿದು ತೋರಣ ಕಟ್ಟು ಎಂದರೆ ಶಿಕ್ಷಿಸು. ಕಡಿವಾಣ ಹಾಕು ಅಂದರೆ ಹತೋಟಿಯಲ್ಲಿಡು. ಕಣಕ್ಕೆ ಇಳಿ ಅಂದರೆ ಕರೆಗೆ ಸಿದ್ಧನಾಗಿ ನಿಲ್ಲು ಅಥವಾ ಹೋರಾಟಕ್ಕೆ ತೊಡಗು ಎಂದರ್ಥ. ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡು ಎಂದರ್ಥ. ಕಣ್ಣಿಗೆ ಹೊಡೆ ಅಂದರೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳು ಎಂದರ್ಥ. ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು ಎಂದರೆ ಬಹಳ ಎಚ್ಚರಿಕೆಯಿಂದ ನೋಡು ಎಂದರ್ಥ. ಕಣ್ಣಿನಲ್ಲಿ ರಕ್ತ ಬರು ಅಂದರೆ ಬಹಳ ಯಾತನೆಯಾಗು ಎಂದರ್ಥ. ಮುಂದಿನದು ಕಣ್ಣಿನಿಂದ ಕೆಂಡ ಕಾರು
ಅಂದರೆ ಬಹಳ ಸಿಟ್ಟಾಗು ಎಂದರ್ಥ. ಕಣ್ಣೀರಿನಲ್ಲಿ ಕೈತೊಳೆ ಎಂದರೆ ಬಹಳ ದುಃಖವನ್ನು ಕಷ್ಟವನ್ನು ಅನುಭವಿಸು ಎಂದರ್ಥ. ಕಣ್ಣು ಕಣ್ಣು ಬಿಡು ಎಂದರೆ ಮಿಡುಕಾಡು ಅಥವಾ ಒದ್ದಾಡು ಅಥವಾ ಪರದಾಡು ಎಂದರ್ಥ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚು ಅಂದರೆ ಪಕ್ಷಪಾತ ಮಾಡು ಎಂದರ್ಥ. ಒಂದು ಕಾಲ ಒಳಗೆ ಒಂದು ಕಾಲು ಹೊರಗೆ ಎಂದರೆ ಗಡಿಬಿಡಿಯಲ್ಲಿರುವ ಯಾವ ಪಕ್ಷವು ಸೇರಿದರು ಎಂದರ್ಥ. ಒಗ್ಗರಣೆ ಹಾಕು ಎಂದರೆ ಅತಿಶಯವಾಗಿ ಹೇಳು ಅಥವಾ ಇಲ್ಲದಿರುವುದನ್ನು ಬೆರೆಸಿ ಹೇಳುವುದಕ್ಕೆ ಒಗ್ಗರಣೆ ಹಾಕು ಎನ್ನುತ್ತಾರೆ. ಒಡಕು ಬಾಯಿ ವಿವೇಕವಿಲ್ಲದೆ ಮಾತನಾಡುವವ ಅಥವಾ ಯಾವುದನ್ನು ಉಳಿಸಿಕೊಳ್ಳದೆ ಆಡುವವ. ಒಡಕು ಹನೆಯುವ ಅಂದರೆ ದುರದೃಷ್ಟವಂತ ಅಥವಾ ಹತಭಾಗ್ಯ. ವನಜಂಬ ಅಂದರೆ ವ್ಯರ್ಥ ಅಹಂಕಾರ. ವನಜಗಳೆಂದರೆ ನಿಷ್ಫಲ ಹೋರಾಟ. ವನ ಪಾಂಡಿತ್ಯ ಅಂದರೆ ರಸಗ್ರಹಣ ಮಾಡದ ಪಾಂಡಿತ್ಯ ಎಂದರ್ಥ. ವನ ಹರಟೆ ಪೊಳ್ಳು ಮಾತುಗಳಿಂದ ಕೂಡಿದ ಹರಟೆ, ಉಪಯೋಗವಿಲ್ಲದ ಹರಟೆ ಎಂದರ್ಥ. ಹೊರಗೆ ಹೆಚ್ಚು ಅಂದರೆ ಚೆನ್ನಾಗಿ ಪರೀಕ್ಷಿಸು ಎಂದರ್ಥ. ಓಂ ಪ್ರಥಮ ಅಂದರೆ ಮೊದಲು ಎಂದರ್ಥ. ಓಗೋಡು ಪ್ರತ್ಯುತ್ತರ ಕೊಡು ಅಥವಾ ಒಪ್ಪಿಗೆ ಸೂಚಿಸು ಎಂದರ್ಥ. ಓ ನಾಮ ಅಂದರೆ ಪ್ರಾರಂಭದ ಪಾಠ. ಓಬಿರಾಯನ ಕಾಲ ಅಂದರೆ ಬಹಳ ಪ್ರಾಚೀನ ಕಾಲ ಎಂದರ್ಥ. ಕಂಕಣ ಬದ್ಧನಾಗು ಅಂದರೆ ಸಂಕಲ್ಪ ಮಾಡು ಎಂದರ್ಥ. ಎದೆ ತುಂಬಿ ಬರು ಅಂದರೆ ದುಃಖವಾಗು ಎಂದರ್ಥ. ಎದೆ ಮಾಡು ಅಂದರೆ ಸಾಹಸ ಮಾಡು ಎಂದರ್ಥ. ಎದೆಯ ಮೇಲಿನ ಭಾರ ಇಳಿ ಅಂದರೆ ಹೊಣೆಗಾರಿಕೆ ಕಡಿಮೆಯಾಗು ಎಂದರ್ಥ. ಎದೆಯ ಮೇಲೆ ಕುಳಿತುಕೋ ಅಂದರೆ ಮೇಲ್ಚಾರಣೆ ನಡೆಸಿ ಕೆಲಸ ತೆಗೆದುಕೊಳ್ಳು, ಅತಿ ಅವಸರಪಡಿಸು ಎಂದರ್ಥ. ಎದೆಯ ಮೇಲೆ ಕೈ ಇಟ್ಟು ಹೇಳು ಅಂದರೆ ಪ್ರಮಾಣ ಮಾಡಿ ಹೇಳು ಎಂದರ್ಥ. ಎಮ್ಮೆ ತಮ್ಮನ್ನ ಅಂದರೆ ಮಂದ ಬುದ್ಧಿಯಾವ ಎಂದರ್ಥ. ಎರಡು ನಾಲಿಗೆ ಅಂದರೆ ಒಂದೊಂದು ಸಲ ಒಂದೊಂದು ರೀತಿ ಹೇಳುವುದನ್ನು ಎರಡು ನಾಲಿಗೆ ಎನ್ನುವರು. ಎರಡು ಬಗೆ ಅಂದರೆ ದ್ರೋಹವನ್ನು ಚಿಂತಿಸು ಅಥವಾ ಭೇದ ಮಾಡುವವರಿಗೆ ಎರಡು ಬಗೆ ಎನ್ನುವರು. ಎರಡೆನಿಸು ಅಂದರೆ ದ್ರೋಹವನ್ನು ಚಿಂತಿಸು ಅಥವಾ ಭೇದ ಮಾಡುವುದನ್ನು ಎರಡೆನಿಸು ಎನ್ನುವರು. ಎಲ್ಲರ ಬಾಯಲ್ಲೂ ಇರು ಅಂದರೆ ಪ್ರಸಿದ್ಧವಾಗಿರು. ಎಲೆ ಎಂಜಲು ಮಾಡು ಅಂದರೆ ನೆಪ ಮಾತ್ರಕ್ಕೆ ಊಟ ಮಾಡು ಎಂದರ್ಥ. ಎಳ್ಳಷ್ಟು ಅಂದರೆ ಅತ್ಯಲ್ಪ ಎಂದರ್ಥ. ಎಳ್ಳು ನೀರು ಬಿಡು ಅಂದರೆ ಶಾಶ್ವತವಾಗಿ ಋಣವನ್ನು ಕಡಿದುಕೊಳ್ಳು ಅಥವಾ ಕೈ ಬಿಡು ಎಂದರ್ಥ. ಏತಿ ಎಂದರೆ ಪ್ರೀತಿಯನ್ನೇ ಹೇಳಿದುದಕ್ಕೆ ವಿರುದ್ಧವಾಗಿ ಹೇಳು ಎಂದರ್ಥ. 7ನೇ ತಿಂಗಳಿನಲ್ಲಿ ಹುಟ್ಟಿದವ ಅಂದರೆ ಅವಸರ ಪಡುವವ ಎಂದರ್ಥ. 7 ಕಡೆ ಕರೆಯ ನೀರು ಕುಡಿದವ ಅಂದರೆ ಬಹಳ ಅನುಭವಶಾಲಿ ಎಂದರ್ಥ. ಓಚಿಟಿ ಕಾಲಿನ ಮೇಲೆ ನಿಲ್ಲು ಅಂದರೆ ಬಹಳ ಕುತೂಹಲದಿಂದ ಅಂದರೆ ಬಹಳ ಕಾತರದಿಂದಿರು ಅಂದರೆ ಎಕ್ಸೈಟೆಡ್. ಉಕ್ಕಿನ ಕಡಲೆ ಅಂದರೆ ತುಂಬ ಗಹನವಾದ ಸಂಗತಿ ಅಂದರೆ ಅತ್ಯಂತ ಕಠಿಣವಾದ ವಿಷಯ. ಉತ್ಸವ ಮೂರ್ತಿ ಎಂದರೆ ಚೆಲುವ ಅಥವಾ ಕೆಲಸ ಮಾಡದೆ ಆಲಸ್ಯದಿಂದಿರುವವನು ಎಂದರ್ಥ. ಉಪ್ಪಿಡು ಅಂದರೆ ಅನ್ನ ಹಾಕು ಅಥವಾ ಕಾಪಾಡು ಎಂದರ್ಥ. ಉಪ್ಪಿಲ್ಲ ಅಂದರೆ ಹುಳಿ ಇಲ್ಲ ಅಂದರೆ ನಿರಸವಾದುದು ಅಥವಾ ಸ್ವಾರಸ್ಯವಿಲ್ಲದ್ದು. ಉಪಕಾರ ಹಚ್ಚು ಅಂದರೆ ಇಲ್ಲದನ್ನು ಸೇರಿಸು ಎಂದರ್ಥ. ಉಭಯ ಸಂಕಟ ಅಂದರೆ ಸಂದಿಗ್ಧ ಸ್ಥಿತಿ ಎಂದರ್ಥ. ಉರಿದು ಬೀಳು ಅಂದರೆ ಬಹುವಾಗಿ ರೇಗು ಎಂದರ್ಥ. ಉರಿ ಹೊತ್ತಿಸು ಅಂದರೆ ತುಂಬ ರೇಗಿಸು ಅಥವಾ ವೈಷಮ್ಯ ಹುಟ್ಟಿಸು. ಎಂಜಲಿಗೆ ಕೈಯೊಡ್ಡು ಅಂದರೆ ಹಂಗಿಗೆ ಒಳಗಾಗು ಎಂದರ್ಥ. ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಅಂದರೆ ಜಿಪುನ. ಎಕ್ಕ ಹುಟ್ಟಿ ಹೋಗು ಅಂದರೆ ಹಾಳಾಗು. ಎಡವಿದ ಕಡ್ಡಿ ಎತ್ತಿದರು ಅಂದರೆ ಸೋಮಾರಿಯಾಗು ಎಂದರ್ಥ. ಎತ್ತಂಗಡಿಯಾಗು ಅಂದರೆ ವರ್ಗವಾಗು ಅಥವಾ ದಿವಾಳಿತೆಗೆ. ಎತ್ತಿದ ಕೈ ಅಂದರೆ ಪ್ರವೀಣ. ಎತ್ತಿದವರ ಕೈಗೂಸು ಅಂದರೆ ಸ್ವಬುದ್ಧಿ ಇಲ್ಲದವ ಎಂದರ್ಥ. ಎದುರು ಹಾಕಿಕೊಳ್ಳು ಅಂದರೆ ವಿರೋಧ ಕಟ್ಟಿಕೊಳ್ಳು ಎಂದರ್ಥ. ಎದೆ ಗಟ್ಟಿ ಮಾಡಿಕೊಳ್ಳು ಅಂದರೆ ಧೈರ್ಯ ತಂದುಕೊಳ್ಳು ಎಂದರ್ಥ. ಎದೆ ತಟ್ಟಿ ಹೇಳು ಅಂದರೆ ಧೈರ್ಯದಿಂದ ಹೇಳು ಎಂದರ್ಥ. ಅರ್ಧಚಂದ್ರ ಅಂದರೆ ಪ್ರಯೋಗ ಮಾಡು ಅಥವಾ ಕತ್ತು ಹಿಡಿದು ನೂಕು ಎಂದರ್ಥ. ಅರ್ಧಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ನೂಕು ಎಂದರ್ಥ. ಅವತಾರ ಮುಗಿ ಅಂದರೆ ಶಕ್ತಿ ಪ್ರಭಾವ ಮುಂತಾದವೆಲ್ಲ ತೀರ ತಗ್ಗಿ ಹೋಗು ಸಾಯು. ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ ಎಂದರ್ಥ. ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ಅಳೆದು ಸುರಿದು ಅಂದರೆ ಹಿಂದೆ ಮುಂದೆ ಯೋಚಿಸಿ. ಆಕಾಶಕ್ಕೆ ಏನೀಡು ಅಂದರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕು ಎಂದರ್ಥ. ಆಕಾಶಕ್ಕೆ ಹಾರು ಅಂದರೆ ಅತ್ಯಾನಂದ ಪಡು ಎಂದರ್ಥ. ಆಕಾಶಕ್ಕೇರು ಅಂದರೆ ಹೆಚ್ಚಿನ ಆನಂದ ಪಡು ಅಥವಾ ಜಂಬ ಮಾಡು. ಆಕಾಶದಿಂದ ಇಳಿದು ಬರು ಅಥವಾ ದೊಡ್ಡ ಗುಣಗಳಿಂದ ಕೂಡಿರು ಎಂದರ್ಥ.
ಆಟ ನಡೆ ಅಂದರೆ ಪ್ರಭಾವ ಬೀರು ಎಂದರ್ಥ. ಆಹುತಿಯಾಗು ಅಂದರೆ ಬಲಿಯಾಗು ಅಂದರೆ ನಾಶ ಹೊಂದು ಎಂದರ್ಥ. ಇಂದ್ರ ಚಂದ್ರನ್ನು ಇದರ ಅರ್ಥ ಅತಿಯಾಗಿ ಹೊಗಳು ಎಂದರ್ಥ. ಇಕ್ಕಳ ಹಾಕು ಅಂದರೆ ಒತ್ತಾಯದ ಪ್ರಚೋದನೆ ಮಾಡು ಎಂದರ್ಥ. ಇತಿಶ್ರೀ ಅಂದರೆ ಮುಕ್ತಾಯದ ಕೊನೆ. ಇತಿಶ್ರೀ ಅಂದರೆ ಮುಕ್ತಾಯ ಅಥವಾ ಕೊನೆ ಎಂದರ್ಥ. ಇಲ್ಲಿಯ ಕಡ್ಡಿಯನ್ನು ಅಲ್ಲಿ ಎತ್ತಿ ಹಿಡಿದಿರು ಅಂದರೆ ಯಾವ ಕೆಲಸವನ್ನು ಮಾಡದಿರು ಎಂದರ್ಥ. ಇಹಲೋಕದ ಯಾತ್ರೆ ಮುಗಿಸು ಅಂದರೆ ಸಾವು ಎಂದರ್ಥ.